ನಮಸ್ಕಾರ. ಸಾರ್ವಜನಿಕ ಆಡಳಿತದ ಮೂಲ ತತ್ವಗಳು ಅಂತಿಮ BA ತರಗತಿಯ 5ನೇ ಸೆಮಿಸ್ಟರ್ನಲ್ಲಿ ಈ 10ನೇ ಸೆಷನ್ನಲ್ಲಿ ನಾವು 2ನೇ ಅಧ್ಯಾಯದ ಆರ್ಗನೈಸ್ ಸಂಘಟನೆಯಲ್ಲಿ ಯೂನಿಟಿ ಆಫ್ ಕಮಾಂಡ್ ಅಥವಾ ನಿಯಂತ್ರಣ ವ್ಯಾಪ್ತಿ ಅಥವಾ ಮೇಲ್ವಿಚಾರಣೆ ಅಂತಲೇ ಉಸ್ತುವಾರಿ ವ್ಯಾಪನೆ ಅಂತಲೇ ಇದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನು ತಿಳಿದುಕೊಳ್ಳೋಣ. ಸೊ unity of command means that an employee should receive orders from one superior only. ಅಂದರೆ ಏಕಾಜ್ಞೆ ಅಂದರೆ ಆಜ್ಞೆಯ ಏಕತ್ವ ಅಥವಾ ಏಕಾಜ್ಞೆ ಅಂತಂದು ಹೇಳಿ ಕರಿತೀವಿ. ಅಂದರೆ ಎಂಪ್ಲಾಯಿ ಇಲ್ಲಿ ಎಂಪ್ಲಾಯಿ ಅಂದರೆ ಉದ್ಯೋಗಿಯು ತನಗಿಂತ ಮೇಲಿರುವಂತಹ ಒಬ್ಬನೇ ಒಬ್ಬ ಹಿರಿಯ ಅಧಿಕಾರಿಯಿಂದ ಮಾತ್ರ ಆಜ್ಞೆಗಳನ್ನು ಸ್ವೀಕರಿಸುವುದನ್ನು ಏಕಾಜ್ಞೆ ಅಥವಾ ಆಜ್ಞೆಯ ಏಕತ್ವ ಅಂತಂದೇಳಿ ಕರೆಯಲಾಗ್ತದೆ. ಸೊ ಶ್ರೇಣಿ ವ್ಯವಸ್ಥೆಯಲ್ಲಿ ಅನೇಕ ಹಂತಗಳು ಬರ್ತವೆ. ಅನೇಕ ಹಂತಗಳಲ್ಲಿ ಅನೇಕ ಸಿಬ್ಬಂದಿಗಳು ಇದರಲ್ಲಿ ಕಾರ್ಯನಿರ್ವಹಿಸಿರ್ತಾರೆ. ಪ್ರತಿಯೊಂದು ಹಂತವೂ ಸಹ ವ್ಯಕ್ತಿಯ ಮೇಲ್ವಿಚಾರಣೆಯನ್ನು ಹೊಂದಿರ್ತದೆ. ಅಂದರೆ ಅಧೀನ ಅಧಿಕಾರಿ ಮೇಲಿನ ಅಧಿಕಾರಿ ಎಂಬ ಆ ಒಂದು ಸಂಬಂಧವನ್ನು ಹೊಂದಿರ್ತದೆ. ಆದರೆ ಇಲ್ಲಿ ಉದ್ಭವಿಸುವಂತಹ ಪ್ರಮುಖವಾಗಿರುವಂತಹ ಪ್ರಶ್ನೆ ಏನಂದರೆ, ಒಂದು ನಿರ್ದಿಷ್ಟ ಹಂತದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ನಿಯಂತ್ರಣಕ್ಕೆ ಒಳಗಾಗಿ ಎಷ್ಟು ಜನರು ಕಾರ್ಯನಿರ್ವಹಿಸಬಹುದು, ಅಥವಾ ಮೇಲಿನ ಅಧಿಕಾರಿ ತನಗಿಂತ ಕೆಳಗೆ ಕಾರ್ಯನಿರ್ವಹಿಸುವಂಥ ಎಷ್ಟು ಅಧೀನ ಅಧಿಕಾರಿಗಳ ಮೇಲ್ವಿಚಾರಣೆಯನ್ನು ಆತ ಸಮರ್ಪಕವಾಗಿ ಮಾಡಬಲ್ಲ, ಇದು ಇಲ್ಲಿರುವಂತಹ ಪ್ರಶ್ನೆ ಅಂದರೆ. ಸೊ ಒಬ್ಬ ಮೇಲಿನ ಅಧಿಕಾರಿ ಅಥವಾ ಹಿರಿಯ ಅಧಿಕಾರಿಯು ನಿರ್ದಿಷ್ಟ ಸಂಖ್ಯೆಯ ಉದ್ಯೋಗಿಗಳ ಮೇಲ್ವಿಚಾರಣೆಯನ್ನು ಮಾತ್ರ ಮಾಡಬಲ್ಲ ಅಂತ. ಸೊ ಒಬ್ಬ ಅಧಿಕಾರಿಯ ಸ್ಪ್ಯಾನ್ ಆಫ್ ಅಟೆನ್ಷನ್ ಲಿಮಿಟೆಡ್ ಆಗಿರ್ತದೆ. ಅಂದರೆ ಆತಂದೇ ಆದಂತಹ ಕೆಲವೊಂದು ಇತಿಮಿತಿಗಳಿರ್ತವೆ. ಅದಕ್ಕೆ ಒಳಗಾಗಿ ಆತ ಕಾರ್ಯನಿರ್ವಹಿಸ್ತಾನೆ. ಈತನ ಗಮನ ಹರಿಸುವಿಕೆಯು ಆ ಉದ್ಯೋಗಿಯ ಜ್ಞಾನಕ್ಕೆ, ಯೋಗ್ಯತೆ, ಸಮಯ ಹಾಗೂ ಶಕ್ತಿಯನ್ನು ಅವಲಂಬಿತವಾಗಿರ್ತದೆ. ಅಂದರೆ ಯಾವ ಉದ್ಯೋಗಿ ಮೇಲ್ವಿಚಾರಣೆಯನ್ನು ಮಾಡ್ತಾನೋ ಆತನ ಜ್ಞಾನ, ಆತನ ಸಮಯ, ಆತನ ಶಕ್ತಿ, ಆತನ ಯೋಗ್ಯತೆ ಇವುಗಳನ್ನು ಅವಲಂಬಿತವಾಗಿರ್ತದೆ. ಇವೆಲ್ಲ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಆ ಉದ್ಯೋಗಿ ತನ್ನ ಕೆಳಗಿನ ಅಧೀನ ಅಧಿಕಾರಿಗಳನ್ನು ಮೇಲ್ವಿಚಾರಣೆಯನ್ನು ಮಾಡಬಹುದು ಅಂತ. ಇಲ್ಲಿ ಡಿಮಾಕ್ರವ್ರು ಹೇಳುವ ಹಾಗೆ ಕಾರ್ಯಾಂಗದ ಶ್ರೇಷ್ಠಾಧಿಕಾರಿ ಮತ್ತು ಆತನ ಅಧೀನ ಅಧಿಕಾರಿಗಳ ನಡುವೆ ಏರ್ಪಡುವ ನೇರವಾದ ವಿವಿಧ ರೀತಿಯ ಸಂಬಂಧಗಳ, ಸಂಪರ್ಕಗಳ, ಪರಿಮಿತಿಗಳ ಹಾಗೂ ಅವುಗಳ ಸಂಖ್ಯೆಯನ್ನು ತಿಳಿಸುವಂತಹದ್ದೇ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಥವಾ ಶ್ರೇಣಿ ಏಕಾಜ್ಞೆ ಅಂತಂದು ಹೇಳಿ ಕರಿತೀವಿ ನಾವು. ಸೊ ಇದು ತನ್ನದೇ ಆದಂತಹ ವಿವಿಧ ರೀತಿಯಾದಂತಹ ಮಹತ್ವವನ್ನು ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಥವಾ ನಿಯಂತ್ರಣ ವ್ಯಾಪ್ತಿ ಸಾರ್ವಜನಿಕ ಆಡಳಿತಕ್ಕೆ ನೀಡ್ತದೆ ಅಂತೀನಿ. ಇಲ್ಲಿ ಒಬ್ಬ ಹಿರಿಯ ಅಧಿಕಾರಿ ಎಷ್ಟು ಜನ ಕಿರಿಯ ಅಧಿಕಾರಿಗಳ ಮೇಲ್ವಿಚಾರಣೆಯನ್ನು ಸಮರ್ಪಕವಾಗಿ ಮಾಡಬಲ್ಲ ಎಂಬುದರ ಬಗ್ಗೆ ಬೇರೆ ಬೇರೆ ತಜ್ಞರು ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳನ್ನು ಹೇಳ್ತಾರೆ. ಸಂಖ್ಯೆಗಳಲ್ಲಿ ವ್ಯತ್ಯಾಸವನ್ನು ಕಾಣ್ತೇವೆ. ಊರ್ವಿಕನವರು ಸುಪೀರಿಯರ್ ಅಥಾರಿಟೀಸ್ ಆದರೆ 4 ಜನರು, ಅಂದರೆ ಮೇಲಿನ ಅಧಿಕಾರಿಗಳಾದರೆ 4 ಜನ ಸಿಬ್ಬಂದಿಗಳ ಮೇಲ್ವಿಚಾರಣೆನ ಆತ ಸಮರ್ಪಕವಾಗಿ ಮಾಡಬಲ್ಲ ಅಂತಂದೇಳಿ ಅಧೀನ ಅಧಿಕಾರಿಗಳಾಗಿದ್ದರೆ 8 ರಿಂದ 12 ಜನರ ಮೇಲ್ವಿಚಾರಣೆಯನ್ನು ಸಮರ್ಪಕವಾಗಿ ಮಾಡಬಲ್ಲ ಅಂತಂದೇಳಿ ಊರ್ವಿಕ್ ಅವರು ಹೇಳ್ತಾರೆ. ನಂತರ ಅರ್ನೆಸ್ಟ್ ಡಾಲ್ ಅವರು 8 ರಿಂದ 9 ಹಿರಿಯ ಅಧಿಕಾರಿಗಳ ಸುಪೀರಿಯರ್ ಅಥಾರಿಟಿಗಳ ಮೇಲ್ವಿಚಾರಣೆನ ಆತ ಸಮರ್ಪಕವಾಗಿ ಮಾಡಬಲ್ಲ ಅಂತಂದೇಳಿ. ಇನ್ನೊಬ್ರು ಹೇಲ್ಸಿ ನಾಟ್ ಮೋರ್ ದೆನ್ 5, ಅಂದರೆ 5 ವ್ಯಕ್ತಿಗಳಿಂದ ಮೇಲೆ ಹೆಚ್ಚಿನ ವ್ಯಕ್ತಿಗಳ ಮೇಲ್ವಿಚಾರಣೆಯನ್ನು ಆತ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಂದೇಳಿ. ಇನ್ನೊಬ್ರು JC ವರ್ತಿ ಅನ್ನೋರು 20 ರಿಂದ 30 ಅಧೀನ ಸಿಬ್ಬಂದಿಗಳ ಮೇಲ್ವಿಚಾರಣೆಯನ್ನು ಒಬ್ಬ ಹಿರಿಯ ಅಧಿಕಾರಿ ನಿರ್ವಹಿಸಬಹುದು ಅಂತಂದೇಳಿ. ನಂತರ VA ಗ್ರೈಕುನಸ್ ರವರು 5 ರಿಂದ 6 ವ್ಯಕ್ತಿಗಳನ್ನ ಸಮರ್ಪಕವಾಗಿ ಆತ ನೋಡಿಕೊಳ್ಬಹುದು ಅಂತಂದೇಳಿ. ನಂತರ ಲಾರ್ಡ್ ಹಾರ್ಡೇನ್ ಮತ್ತು ಗ್ರಾಮ್ ವಾಲ್ಸ್ ಲಾರ್ಡ್ ಹಾರ್ಡೇನ್ ಮತ್ತು ಗ್ರಾಮ್ ವಾಲ್ಸ್ ಅವರು 10 ರಿಂದ 12
10 ರಿಂದ 12 ಅಧೀನ ಸಿಬ್ಬಂದಿಗಳ ಮೇಲ್ವಿಚಾರಣೆಯನ್ನು ಸಮರ್ಪಕವಾಗಿ ನಿರ್ವಹಿಸಬಹುದು ಅಂತಂದೇಳಿ. ಅಂದ್ರೆ ಹೆನ್ರಿ ಫಯಾಲ್ ರವರು 5 ಜನರನ್ನ ಮೀರಬಾರ್ದು, ಮೇಲಿನ ಅಧಿಕಾರಿ ಕೆಳಗಿನ ಅಧಿಕಾರಿಗಳ ಉಸ್ತುವಾರಿಯನ್ನು ಮಾಡಬೇಕಾದ್ರೆ. ನಂತರ UGC, a teacher teaches and supervise only 10 to 12 students most effectively. ಅಂದರೆ UGC ಹೇಳುವ ಹಾಗೆ 10 ರಿಂದ 12 ವಿದ್ಯಾರ್ಥಿಗಳನ್ನ ಒಬ್ಬ ಟೀಚರ್ ಸಮರ್ಪಕವಾಗಿ ಆತ ಅವರ ಮೇಲ್ವಿಚಾರಣೆಯನ್ನು ಮಾಡಬಹುದು ಅಂತೇಳಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳು, ತಜ್ಞರು, ಆಡಳಿತ ವಿಷಯ ಪರಿಣಿತರು ಬೇರೆ ಬೇರೆ ಸಂಖ್ಯೆಯನ್ನ ತಿಳಿಸ. ಇನ್ನು ಈ ನಿಯಂತ್ರಣ ವ್ಯಾಪ್ತಿಯಲ್ಲಿ ಪ್ರಭಾವ ಬೀರುವಂತಹ ಅಂಶಗಳು, ಪ್ರಭಾವ ಬೀರುವಂತಹ ಅನೇಕ ಅಂಶಗಳು ಪ್ರಭಾವನ ಬೀರ್ತವೆ ಅಂತಂದೇಳಿ. ಅನೇಕ ಅಂಶಗಳು ಇದರ ಮೇಲೆ ಪ್ರಭಾವನ ಬೀರ್ತವೆ. ಅವುಗಳಲ್ಲಿ ಮೊದಲನೇದಾಗಿ ಪ್ರಭಾವ ಬೀರುವಂತಹ ಅಂಶ ಅಂದ್ರೆ ನೇಚರ್ ಆಫ್ ದಿ ವರ್ಕ್, ಕಾರ್ಯದ ಸ್ವರೂಪ ಅಂತಂದೇಳಿ. ಇಲ್ಲಿ ಕಾರ್ಯದ ಸ್ವರೂಪ ಅಂದ್ರೆ ಒಂದು ಸಂಘಟನೆಯಲ್ಲಿ ತನ್ನ ಅಧೀನ ಅಧಿಕಾರ ಅಂದ್ರೆ ನಿಯಂತ್ರಣ, ಯಾವ ವ್ಯಕ್ತಿಯ ನಿಯಂತ್ರಣಕ್ಕೆ ಒಳಗಾಗಿ ಕಾರ್ಯವನ್ನು ನಿರ್ವಹಿಸ್ತಾರೋ ಅಧೀನ ಸಿಬ್ಬಂದಿಗಳೆಲ್ಲರೂ ಸಹ ಒಂದೇ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದ್ರೆ ಮೇಲಿನ ಅಧಿಕಾರಿ ಅವರ ಕಾರ್ಯಗಳನ್ನ ಸಮರ್ಪಕವಾಗಿ ಮೇಲ್ವಿಚಾರಣೆಯನ್ನು ಮಾಡಬಹುದು ಅಂತ. ಅಂದ್ರೆ ಏಕರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಒಂದೇ ರೀತಿಯಾದಂತಹ ಕೆಲಸವನ್ನ ಅಧೀನ ಸಿಬ್ಬಂದಿಗಳು ಮಾಡ್ತಾ ಇದ್ದಲ್ಲಿ ಅವರ ಮೇಲ್ವಿಚಾರಣೆಯನ್ನು ಸಮರ್ಪಕವಾಗಿ ಹಿರಿಯ ಅಧಿಕಾರಿಗಳು ಬದಲಾಗಿ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ರೆ ಮೇಲಿನ ಅಧಿಕಾರಿ ಅವುಗಳನ್ನು ಸಮರ್ಪಕವಾಗಿ ಗಮನ ಹರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಕಾರ್ಯ ಸ್ವರೂಪ ಬದಲಾದ ಹಾಗೆ ಆ ಕೆಲಸದಲ್ಲಿನ ಕೌಶಲ್ಯತೆಯೂ ಸಹ ಬದಲಾಗ್ತದೆ. ಎಲ್ಲಾ ಸ್ವರೂಪದ ಕೆಲಸಗಳ ಮೇಲ್ವಿಚಾರಣೆಯನ್ನು ಮಾಡಬೇಕಾದ್ರೆ ಹಿರಿಯ ಅಧಿಕಾರಿಯು ಸಹ ತನ್ನದೇ ಆದಂತಹ ವಿಶಿಷ್ಟ ಕೌಶಲ್ಯತೆಗಳನ್ನು ಆತ ಪ್ರದರ್ಶಿಸಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ವಿಭಿನ್ನ ಕೆಲಸಗಳನ್ನು ಮಾಡುವಂತಹ ಅಧೀನ ಉದ್ಯೋಗಿಗಳಿದ್ದಲ್ಲಿ ಸಮರ್ಪಕವಾದಂತಹ ಮೇಲ್ವಿಚಾರಣೆ ಸಾಧ್ಯವಾಗುವುದಿಲ್ಲ ಅಂತಂದ್ರೆ. ಎರಡನೇದಾಗಿ ಲೀಡರ್ಶಿಪ್, ನಾಯಕತ್ವ, ಇದು ಸಹ ಪ್ರಮುಖವಾಗಿರುವಂತಹ ಅಂಶ. ನಾಯಕ ಬುದ್ಧಿವಂತನಾಗಿದ್ರೆ, ಚತುರನಾಗಿದ್ರೆ, ದಕ್ಷನಾಗಿದ್ರೆ, ಮುಂದಾಲೋಚನೆ ಮಾಡುವಂತಹ ಒಂದು ತಾಕತ್ತನ್ನು ಹೊಂದಿರುವಂತಹ ವ್ಯಕ್ತಿ ಆಗಿದ್ದಲ್ಲಿ ಕೆಳಗಿನ ಅಧಿಕಾರಿಗಳನ್ನು ಸಮರ್ಪಕವಾಗಿ ಆತ ಮೇಲ್ವಿಚಾರಣೆಯನ್ನು ಮಾಡಬಹುದು. ಹುರಿದುಂಬಿಸುವಂತಹ ನಾಯಕತ್ವ ಇದ್ರೆ ಮೇಲ್ವಿಚಾರಣೆಯನ್ನು ಆತ ಸಮರ್ಪಕವಾಗಿ ಮಾಡಬಹುದು. ಬದಲಾಗಿ ನಾಯಕ ಅಸಮರ್ಥನಾಗಿದ್ದರೆ ಕೆಲವೇ ಜನರನ್ನ ಆತ ನೋಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆತನ ಎಬಿಲಿಟಿ ಪ್ರಮುಖವಾಗಿರುವಂಥದ್ದು. ಸಮರ್ಥವಾಗಿ ಕಾರ್ಯನಿರ್ವಹಿಸುವಂತಹ ನಾಯಕತ್ವ ಇದ್ರೆ ಹೆಚ್ಚು ಜನರನ್ನ ಆತ ನೋಡ್ಕೊಳ್ಬಹುದು. ಬದಲಾಗಿ ಅಸಮರ್ಥನಾದಂತಹ ನಾಯಕನಾಗಿದ್ರೆ ಹೆಚ್ಚು ಜನರ ಮೇಲ್ವಿಚಾರಣೆಯನ್ನು ಆತನಿಂದ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಮೂರನೇದಾಗಿ ಏಜ್ ಆಫ್ ದಿ ಆರ್ಗನೈಸೇಷನ್, ಸಂಘಟನೆಯ ವಯಸ್ಸು ಅಂತಂದು ಹೇಳಿ, ಕಾಲ ಅಂತಂದು ಹೇಳಿ. ಹಳೆಯದಾದಂತಹ ಸಂಘಟನೆ ಆಗಿದ್ರೆ ಅಲ್ಲಿ ವ್ಯವಸ್ಥಿತವಾದಂತಹ ನಿಯಮಗಳು ರೂಢಿಗತವಾಗಿರ್ತವೆ. ಅಂದ್ರೆ ನಿರ್ದಿಷ್ಟ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಿರ್ದಿಷ್ಟವಾದಂತಹ ನಿಯಮಗಳಲ್ಲಿ ರೂಢಿಗತವಾಗಿರ್ತದೆ. ಸೊ ಅಂತಹ ಸಂದರ್ಭದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಅವರು ಕಾರ್ಯಗಳನ್ನು ಮಾಡಬಹುದು. ಕಾರ್ಯಗಳನ್ನು ಮಾಡಬಹುದು. ಸ್ಪ್ಯಾನ್ ಆಫ್ ಕಂಟ್ರೋಲ್